www.cnc.in to catch latest news and informations. For more details, call 0824 4275 140. Email info@cnc.in. For advertising, contact 9379 344 844. ವಿಜ್ಞಾನ ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಹೊಸ ಆವಿಷ್ಕಾರಗಳನ್ನೆಲ್ಲ ಮಾಡಿ ಜನರಿಗೆ ತಲುಪುವಂಥ ಒಂದು ಸಾಧನೆಗಳನ್ನು ಮಾಡಿಸಿಕೊಟ್ಟಿದ್ದು. ಅದರಲ್ಲಿ ಪ್ರಮುಖವಾದ ನನ್ನ ಆವಿಷ್ಕಾರ ಏನಂದರೆ ರಿಮೋಟ್ ಕಂಟ್ರೋಲ್ ಪವರ್ ಟಿಲ್ಲರ್. ಈ ಆವಿಷ್ಕಾರದ ಮೂಲಕ ರೈತರು ಗದ್ದೆಗೆ ಇಳಿಯದೆ ತಮ್ಮ ಪವರ್ ಟಿಲ್ಲರನ್ನು ರಿಮೋಟ್ ಸಾಧನೆಯ ಮೂಲಕ ಚಲಿಸಬಹುದು. ಇದರಿಂದ ರೈತನಿಗೆ ತುಂಬ ಅನುಕೂಲವಾಗಿದೆ ಹಾಗೂ ತಾನು ಕಷ್ಟಪಡಬೇಕಾದಂಥ ಕೆಲಸ ಯಾವುದೇ ಕಷ್ಟ ಇಲ್ಲದೆ, ಯಾವುದೇ ತೊಂದರೆ ಇಲ್ಲದೆ ನೆರಳಲ್ಲಿ ನಿಂತು ಮಾಡುತ್ತಾನೆ. ಈ ತಂತ್ರಜ್ಞಾನಕ್ಕೆ ನಮಗೆ ಈಗಲೇ 4 ಪ್ರಶಸ್ತಿಗಳು ಬಂದಿದೆ. ಅದರಲ್ಲಿ ಈಚೆಗೆ ನನಗೆ ಇತ್ತೀಚೆಗೆ ಸಿಕ್ಕಿದಂಥ ಒಂದು ಪ್ರಶಸ್ತಿ ಟೈಫ್ಯಾಕ್ ಅಂದರೆ ಟೆಕ್ನಾಲಜಿ ಇನ್ಫಾರ್ಮೇಷನ್ ಫೋರ್ಕಾಸ್ಟ್ ಆ್ಯಂಡ್ ಅಸೆಸ್ಮೆಂಟ್ ಕೌನ್ಸಿಲ್, ನ್ಯೂ ಡೆಲ್ಲಿ. ಇದು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಗೌರ್ಮೆಂಟ್ ಆಫ್ ಇಂಡಿಯಾ ಇದರ ಬರುವಂಥ ಒಂದು ವಿಂಗ್. ಇವರು ನನಗೆ ಸಿಕ್ಕಿದಂಥ ಪೇಟೆಂಟ್, ಈ ತಂತ್ರಜ್ಞಾನಕ್ಕೆ ರಿಮೋಟ್ ಕಂಟ್ರೋಲ್ ಪವರ್ ಟಿಲ್ಲರ್ ನನಗೆ ಪೇಟೆಂಟ್ ದೊರಕಿದೆ 2010ರಲ್ಲಿ. ಆ ಪೇಟೆಂಟ್ ಸಲುವಾಗಿ ಈ ತಂತ್ರಜ್ಞಾನವನ್ನು ಮಾರುಕಟ್ಟೆಗೆ ಅನುಕೂಲವಾಗುವಂತೆ ಇದನ್ನು ಮಾಡಿದ್ದರಿಂದ ಮಾರುಕಟ್ಟೆಯಲ್ಲಿ ಇದಕ್ಕೆ ಆ ಡಿಮಾಂಡ್ ಇರುವ ಕಾರಣ ಆ ಕಮರ್ಷಿಯಲೈಸೇಬಲ್ ಮಾಡುವ ಒಂದು ಅವಕಾಶ ಇರುವ ಕಾರಣ ಈ ತಂತ್ರಜ್ಞಾನಕ್ಕೆ ನನಗೆ ಭಾರತ ಸರ್ಕಾರ ರಾಷ್ಟ್ರ ಪ್ರಶಸ್ತಿಯನ್ನು ಈ ವರ್ಷ 2014 ಫೆಬ್ರವರಿ 10 ದಿಲ್ಲಿಯ PhD ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಲ್ಲಿ ಕೊಟ್ಟಿದ್ದಾರೆ. 200 ಪೇಟೆಂಟ್ ದೊರಕಿದಂಥ ಆವಿಷ್ಕಾರಕರು ಅಲ್ಲಿ 8 ಜನರಿಗೆ ಈ ಪ್ರಶಸ್ತಿಯನ್ನು ಕೊಡಲಾಗಿದೆ. ಅದರಲ್ಲಿ ನಮ್ಮ ಕರ್ನಾಟಕಕ್ಕೆ 2 ಪ್ರಶಸ್ತಿ, ಅದರಲ್ಲಿ 1 ನಮ್ಮ ಮಂಗಳೂರಿಗೆ ಬಂದಿದೆ. ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಬಂದಂಥ ಮೊದಲ ರಾಷ್ಟ್ರ ಪ್ರಶಸ್ತಿ. ಈಗ ಇನ್ನು ಈ ತಂತ್ರಜ್ಞಾನ ಈವಾಗಲೇ ಮಾರುಕಟ್ಟೆಯಲ್ಲಿ ನಮ್ಮ ರಾಜ್ಯ ಹಾಗೂ ಹೊರ ರಾಜ್ಯಗಳಾದ ಒರಿಸ್ಸಾ, ತಮಿಳುನಾಡು ಅಲ್ಲಿ ಇದನ್ನು ರೈತರು ಉಪಯೋಗಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಹೆಂಗಸರು ಇನ್ನು ಉಳುಮೆಯನ್ನು ಒಂದು ಜಾಗದಲ್ಲಿ ಕೂತು ಯಾವುದೇ ಕಷ್ಟ ಇಲ್ಲದೆ ಮಾಡಬಹುದು. ಇದರಿಂದ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಒಂದು ಕ್ರಾಂತಿ ಆಗಬಹುದು. ಅಂದರೆ ಇನ್ನು ಹೆಂಗಸರು ಉಳುಮೆ ಮಾಡಬಹುದು. ಇದು ಮುಂಚೆ ಸಾಧ್ಯ ಇರಲಿಲ್ಲ. ಯಾಕೆಂದರೆ ಟಿಲ್ಲರ್ ಒಬ್ಬ ಹಿಂದೆ ನಡೆದುಕೊಂಡು ಹೋಗಬೇಕು, ಮತ್ತು ಟಿಲ್ಲರನ್ನು ಆಪ್ರೇಟ್ ಮಾಡೋದು ಅಷ್ಟು ಒಂದು ಸಾಧಾರಣ ಕೆಲಸ ಅಲ್ಲ, ತುಂಬ ಕಷ್ಟ ಇದೆ. ಈ ತಂತ್ರಜ್ಞಾನದ ಮೂಲಕ ಇದನ್ನು ಒಮ್ಮೆ ಇದ್ದ ಟಿಲ್ಲರ್, ಒಬ್ಬ ರೈತ ಅವನ ಹತ್ರ ಟಿಲ್ಲರ್ ಇದ್ದರೆ ಅದಕ್ಕೆ ಇದನ್ನು ನಾವು ಅಳವಡಿಸಿದರೆ ಕೆಲಸ ಸುಲಭ ಆಗುತ್ತದೆ. ಅಷ್ಟೇ ಅಲ್ಲ, ಹೊಸ ಟಿಲ್ಲರ್ ಅವ ಮಾರುಕಟ್ಟೆಯಿಂದ ತೆಗೆದುಕೊಳ್ಳುವುದಾದರೂ ಅದರೊಟ್ಟಿಗೆ ಇದು ತಂತ್ರಜ್ಞಾನ ಲಭ್ಯವಿರುತ್ತದೆ. ಹಾಗೆ ಈ ತಂತ್ರಜ್ಞಾನದಿಂದ ರೈತರಿಗೆ ಅನುಕೂಲ ಆಗಿದೆ, ಆಗ್ತಾ ಇದೆ. ಈ ತಂತ್ರಜ್ಞಾನವು ಒಂದು ಕಿಟ್, ಒಂದು ಸಾಧನೆಯ ರೂಪದಲ್ಲಿ ಸಿಗುತ್ತದೆ. ಇದನ್ನು ನಮ್ಮ ಟಿಲ್ಲರಿಗೆ ಯಾವುದೇ ಒಂದು ಕಷ್ಟ ಇಲ್ಲದೆ ಯಾರು ಬೇಕಾದರೂ ಇದನ್ನು ಫಿಕ್ಸ್ ಮಾಡಬಹುದು. ಈ ಇಲೆಕ್ಟ್ರಾನಿಕ್ ವೈರ್ಲೆಸ್ ಸಾಧನೆಯನ್ನು ಅಳವಡಿಸುವುದರಿಂದ ಒಂದು ಟಿಲ್ಲರನ್ನು 100 ಮೀಟರ್ ದೂರದಿಂದ ಆಪರೇಟ್ ಮಾಡಬಹುದು. ಇದು ಒಂದು ವೇಳೆ ಯಾವುದೇ ಒಂದು ತೊಂದರೆ ನಮ್ಮ ಕೈಯಲ್ಲಿ ಹಿಡಿಯುವಂಥ ರಿಮೋಟ್ ಸಾಧನೆ ಮತ್ತು ಟಿಲ್ಲರ್ ಮೇಲೆ ಅಳವಡಿಸಿದಂಥ ಕಂಟ್ರೋಲರ್ ಸಾಧನೆ ಅಥವಾ ಕಂಪ್ರೆಸರ್ ಯಾವುದರಲ್ಲೂ ಒಂದು ಏನಾದರೂ ಒಂದು ಸಮಸ್ಯೆ ಬಂದರೆ ಟಿಲ್ಲರ್ ಅಲ್ಲಿಯೇ ನಿಲ್ಲುತ್ತದೆ. 100 ಮೀಟರ್ಗಿಂತ ಜಾಸ್ತಿ ಟಿಲ್ಲರ್ ಹೊರಗೆ ಹೋದರೆ ಆ ರೇಂಜ್ಗಿಂತ ನಿಲ್ತದೆ. ಇಲೆಕ್ಟ್ರಾನಿಕ್ಸ್ ಅಥವಾ ಮೆಕ್ಯಾನಿಕಲ್ ಐಟಮ್ ಏನಾದರೂ ಪ್ರಾಬ್ಲಮ್ ಬಂದರೆ ಅದು ನಿಲ್ತದೆ. ಇಷ್ಟೆಲ್ಲ ನಾವು ಇದರಲ್ಲಿ ಆ ಒಂದು ಸುರಕ್ಷತೆ ವ್ಯವಸ್ಥೆಗಳನ್ನೆಲ್ಲ ಅಳವಡಿಸಿದ್ದೇವೆ. ಹಾಗೂ ಈಗ ಈ
ತಂತ್ರಜ್ಞಾನ VST ಪವರ್ ಟಿಲ್ಲರ್, VST ಮಿತ್ಸುಬಿಷಿ ಪವರ್ ಟಿಲ್ಲರ್ಗೆ ನಾವು ಅಳವಡಿಸಿದ್ದೇವೆ. ಹಾಗೂ ಅವರ ಆ ಟಿಲ್ಲರ್ ಒಟ್ಟಿಗೆ ಇದು ಬರ್ತಾ ಇದೆ. ಸದ್ಯಕ್ಕೆ ಇದರ ಮಾರುಕಟ್ಟೆ ಬೆಲೆ 35,000 ರೂಪಾಯಿಗಳಾಗಿರುತ್ತದೆ. ಇದಕ್ಕೆ ಸಬ್ಸಿಡಿ ಇನ್ನೂ ದೊರಕಿಲ್ಲ. ನಮ್ಮ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಇದಕ್ಕೆ ಸರಿಯಾಗಿ ಸೂಕ್ತವಾಗಿ ಏನಾದರೂ ರೀತಿಯಲ್ಲಿ ವ್ಯವಸ್ಥೆ ಮಾಡಿದರೆ ಇದಕ್ಕೆ ಸಬ್ಸಿಡಿ ಬರಬಹುದು, ರೈತರಿಗೆ ಸ್ವಲ್ಪ ಅನುಕೂಲ ಆಗುತ್ತದೆ. ಎಲ್ಲ ರೈತರು ಈ ಒಂದು ತಂತ್ರಜ್ಞಾನದ ಸದುಪಯೋಗವನ್ನು ಪಡೆಯಬಹುದು. ಈಗ ನಮಗೆ ಸದ್ಯಕ್ಕೆ ಬೆಂಗಳೂರಿನ VST ಟಿಲ್ಲರ್ಸ್ ಟ್ರ್ಯಾಕ್ಟರ್ ಅವರು ಈ ತಂತ್ರಜ್ಞಾನಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ನಾವು ಅವರಿಗೆ ಈಗ ಕೊಡ್ತಾ ಇದ್ದೇವೆ. ತಂತ್ರಜ್ಞಾನವನ್ನು ಎಲ್ಲ ರಾಜ್ಯಗಳಲ್ಲಿ ನಾವು ಎಲ್ಲ ರೈತರಿಗೆ ತೋರಿಸಿ ಎಲ್ಲ ರೈತರು ತಮ್ಮ ಒಳ್ಳೆಯ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಆ ರಾಜ್ಯ ಸರ್ಕಾರ ಕೂಡ ಆ ಪ್ರತ್ಯೇಕ ರಾಜ್ಯ ಸರ್ಕಾರ ಕೂಡ ಇದಕ್ಕೆ ಏನು ಎಲ್ಲ ವ್ಯವಸ್ಥೆ ಬೇಕು ಎಲ್ಲ ಮಾಡ್ತಾರೆ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಕಾದು ನೋಡಬೇಕು ಹೇಗೆ ಎಷ್ಟು ಬೇಗ ಇದಕ್ಕೆ ಸರ್ಕಾರ ಸ್ಪಂದಿಸುತ್ತದೆ ಅಂತ ನಾವು ನೋಡಬೇಕು. ಈಗ ಸದ್ಯಕ್ಕೆ ಹಲವು ಮಾಧ್ಯಮಗಳಲ್ಲಿ ಇದು ಬಂದಿದೆ. ಇನ್ನೂ ರೈತರಿಗೆ ಇದರ ಬಗ್ಗೆ ತುಂಬ ರೈತರಿಗೆ ಗೊತ್ತಿಲ್ಲ. ಇದು ರೈತರಿಗೆ ಇದರ ಬಗ್ಗೆ ಗೊತ್ತಾಗಬೇಕು. ಕೃಷಿ ಮೇಳಕ್ಕೆಲ್ಲ ಹೋಗಿದ್ದೇವೆ, ಕೃಷಿ ಮೇಳದಲ್ಲಿ ಇದೆಲ್ಲ ನಾವು ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ದೇವೆ. ರೈತರು ಎಲ್ಲ ಕೇಳ್ತಾ ಇದ್ದಾರೆ. ಆದರೆ ಒಂದೇ ಸಮಸ್ಯೆ ಏನಂದರೆ ಇದಕ್ಕೆ ಸಬ್ಸಿಡಿ, ಕೆಲವರು ಸಬ್ಸಿಡಿ ಕೇಳ್ತಾರೆ, ಕೆಲವರು ಸಬ್ಸಿಡಿ ಇಲ್ಲದೆ ಇದನ್ನು ಖರೀದಿಸಿದ್ದಾರೆ. ಅಂದರೆ ಒಂದು ರೈತ 1,45,000 VST ಪವರ್ ಟಿಲ್ಲರ್ ಪರ್ಚೇಸ್ ಮಾಡಿದರೆ ಅವನಿಗೆ ಅದಕ್ಕೆ 75,000 ಸಬ್ಸಿಡಿ ಸಿಗ್ತದೆ. ಈ ಪವರ್ ಟಿಲ್ಲರನ್ನು ಆಪರೇಟ್ ಮಾಡಬೇಕಾದರೆ ಒಬ್ಬ ರೈತ ಒಳ್ಳೆಯ ಆಪರೇಟರನ್ನು ಇಡಬೇಕು, ಅವನಿಗೆ ಸಂಬಳ ಕೊಡಬೇಕು. ಒಂದು ದಿನಕ್ಕೆ 350 - 400 ರೂಪಾಯಿ ಅವರು ಸಂಬಳ ಕೊಡಬೇಕು ಇದನ್ನು ಆಪರೇಟ್ ಮಾಡುವಂಥ ಒಬ್ಬ ಆಪರೇಟರ್ಗೆ. ಈ ತಂತ್ರಜ್ಞಾನವನ್ನು ಅಳವಡಿಸಿದರೆ 1 ವರ್ಷದಲ್ಲಿ ಇವರು ಕೊಡುವಂಥ ಸಂಬಳ ಏನು ಒಬ್ಬ ಆಪರೇಟರ್ಗೆ, ರೈತ ತಾನೇ ಇದನ್ನು ಫಿಟ್ ಮಾಡಿ ಇಟ್ಕೊಂಡು ಆಪರೇಟ್ ಮಾಡ್ಬೋದು, ಗಡ್ಡೆ ಉಳುಮೆ ಮಾಡ್ಬೋದು, ಕಷ್ಟ ಇಲ್ಲ. ಸೊ ಅವನಿಗೆ ಕೊಡುವಂಥ 400 ರೂಪಾಯಿ ಉಳಿತಾಯ ಆಗ್ತದೆ. 400 ರೂಪಾಯಿ ಉಳಿತಾಯ ಇದ್ರೆ 1 ವರ್ಷದಲ್ಲಿ, ಈಗ ನಮ್ಮ ಊರು ಬಿಟ್ಟು ಬೇರೆ ಊರಲ್ಲಿ ಒರಿಸ್ಸಾ, ತಮಿಳುನಾಡಲ್ಲಿ 120 ದಿವಸ 3 ಸೀಸನ್ ಕೆಲವು ರೈತರು ಮಾಡುತ್ತಾರೆ. 120 ದಿವಸ ಅಂದರೆ ಅವನಿಗೆ ವರ್ಷಕ್ಕೆ 35,000 ಉಪಯೋಗ ಉಳಿತಾಯ ಆಗ್ತದೆ. ಇನ್ನೊಂದು ವರ್ಷ 35,000 ಲಾಭ ಆಗ್ತದೆ. ಮೊದಲ ವರ್ಷ ಹಾಕಿದಂಥ ಹಣ ಅವನಿಗೆ ವಾಪಸ್ ಸಿಗ್ತದೆ, ಇನ್ನೊಂದು ವರ್ಷ ಅವನಿಗೆ ಲಾಭ ಆಗ್ತದೆ. ಅಷ್ಟೇ ಅಲ್ಲ, ಪವರ್ ಟಿಲ್ಲರನ್ನು ನಿರಂತರವಾಗಿ ಉಪಯೋಗಿಸಿದ ರೈತರಿಂದ ನಮಗೆ ಬಂದಂಥ ಒಂದು ವಿಷಯ ಏನಂದರೆ ಕೈಕಾಲು ಗಂಟುಗಳು ಹಾಗೂ ಭುಜ ನೋವು, ಹಲವು ಥರದ ತೊಂದರೆಗಳು ಅನುಭವಿಸಿದ್ದಾರೆ. ಅಷ್ಟೇ ಅಲ್ಲ, ಇತ್ತೀಚೆಗೆ ವಾಮಂಚೂರಲ್ಲಿ ಒಬ್ಬ ರೈತನ ಮಗ ಸಾವನ್ನಪ್ಪಿದ್ದಾರೆ ಈ ಟಿಲ್ಲರನ್ನು ಆಪರೇಟ್ ಮಾಡ್ತಾರೆ. ಹಾಗೆ ದೇಶದ ಬೇರೆ ಕಡೆಯಲ್ಲೆಲ್ಲ ರೈತರು ತುಂಬ ಪರದಾಡ್ತಾ ಇದ್ದಾರೆ. ಆದರೂ ರೈತರಿಗೆಲ್ಲ ಟಿಲ್ಲರ್ ಬೇಕೇನೆಂದರೆ ಟಿಲ್ಲರ್ ಹೋಗುವಂಥ ಜಾಗದಲ್ಲಿ ಟ್ರ್ಯಾಕ್ಟರ್ ಹೋಗುವುದಿಲ್ಲ. ಟಿಲ್ಲರ್ನ ಅವಶ್ಯಕತೆ ತುಂಬ ಅವಶ್ಯ ಇದೆ. ಅಷ್ಟೇ ಅಲ್ಲ, ಟಿಲ್ಲರ್ನ ಬೇಡಿಕೆ ಜಾಸ್ತಿ ಆಗ್ತಾ ಇದೆ ಈಗ ಭಾರತದಲ್ಲಿ. ಈ ರಿಮೋಟ್ ಅಳವಡಿಸಿದ ಮುಖ್ಯವಾಗಿ ಏನಂದರೆ ನಾವೊಂದು ಹೆಂಗಸರಿಗೆ ಇನ್ನು ಉಳುಮೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟ ಹಾಗೆ ಆಗ್ತದೆ. ಸೊ ಇನ್ನು ಈ ತಂತ್ರಜ್ಞಾನ ಆದಷ್ಟು ಬೇಗ ರೈತರಿಗೆ ಒಂದು ಸಿಕ್ಕಿ ಅವರೊಂದು ಇದನ್ನು ಉಪಯೋಗಿಸಿಕೊಳ್ಳುವಂಥ ಪರಿಸ್ಥಿತಿ ಹಾಗೂ ವ್ಯವಸ್ಥೆ ನಿರ್ಮಾಣ ಆಗಬೇಕಂತ ನಂದು ಬಯಕೆ. ಬಟ್ ಪವರ್ ಟಿಲ್ಲರಲ್ಲಿ ಈಗ ಮೇಯ್ನ್ ಬಂದದ್ದು ನಮ್ಮದು ರಿಮೋಟ್ ಕಂಟ್ರೋಲ್ ಪವರ್ ಟಿಲ್ಲರ್. ಇನ್ನೂ ನಾವು ಕೆಲವೆಲ್ಲ ಇನೋವೇಷನ್ಸ್ ಮಾಡ್ತಾ ಇದ್ದೇವೆ. ಅಂದರೆ ಒಂದು ರೈತ ಒಂದು ಪವರ್ ಟಿಲ್ಲರನ್ನು ಖರೀದಿ ಮಾಡಿದರೆ ಆ ಪವರ್ ಟಿಲ್ಲರಲ್ಲಿ ಉಳುಮೆ ಮಾಡಲಿಕ್ಕೆ ಆಗ್ತದೆ, ಅದೇ ಪವರ್ ಟಿಲ್ಲರಲ್ಲಿ ನಾಟಿ ಮಾಡಲಿಕ್ಕೆ ಆಗ್ತದೆ, ಅದೇ ಪವರ್ ಟಿಲ್ಲರಲ್ಲಿ ಹಾರ್ವೆಸ್ಟಿಂಗ್ ಮಾಡಲಿಕ್ಕೆ ಆಗ್ತದೆ. ಇಂಥ ಒಂದು ಪವರ್ ಟಿಲ್ಲರನ್ನು ನಾವೀಗ ಆವಿಷ್ಕಾರ, ಅದರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೇವೆ. ಅದಕ್ಕೆ ನಮಗೆ ಬೇಕಾದ ಫಂಡ್ಸ್ ಎಲ್ಲ ಬಂದಿದೆ. ಅದು ಬಂದರೆ ರೈತನಿಗೆ ಹಲವು ಬಾರಿ ಹೋಗಿ ಒಮ್ಮೆ ಪವರ್ ಟಿಲ್ಲರ್ ಪರ್ಚೇಸ್ ಮಾಡೋದು, ಇನ್ನೊಮ್ಮೆ ನಾಟಿ ಮಾಡುವ ಯಂತ್ರ ಪರ್ಚೇಸ್ ಮಾಡೋದು, ಇನ್ನೊಮ್ಮೆ ಹಾರ್ವೆಸ್ಟ್ ಮಾಡುವಂಥ ಯಂತ್ರ, ಇದಕ್ಕೆಲ್ಲ ಅವನಿಗೆ ಖರ್ಚು ಜಾಸ್ತಿ ಆಗುತ್ತದೆ. ಇದು ನಮ್ಮ ತಂತ್ರಜ್ಞಾನ ಒಂದು ವೇಳೆ ಬಂದರೆ ಇದನ್ನೆಲ್ಲ ನಾವು ಒಂದೇ ಇದರಲ್ಲಿ ಯಂತ್ರದಲ್ಲಿ ಮಾಡಿಕೊಡ್ಬೋದು. ಇದು ನಮ್ಮ ಒಂದು ಮುಂಚಿನ ಒಂದು ರಿಸರ್ಚ್ ಈಗ ನಡೀತಾ ಇದೆ. ಆದರೆ ಎಲ್ಲ ರೈತರಿಗೆ ಅನುಕೂಲ ಆಗಿದೆ. ಅಷ್ಟೇ ಅಲ್ಲ,
ಇದನ್ನು ಬಿಟ್ಟು ಅಡಿಕೆ ಮತ್ತು ಪಾಮ್ ಮರವನ್ನು ಹತ್ತಲಿಕ್ಕೆ ನಾವು ರೋಬೋಟ್ ಮಾಡಿದ್ದೇವೆ. ಅದೀಗ ಟೆಸ್ಟಿಂಗ್ ಫೇಸಲ್ಲಿದೆ. ಅದಕ್ಕೆ ನನಗೆ ಪೇಟೆಂಟು ಆಲ್ರೆಡಿ ನಾವು ಹಾಕಿದ್ದೇವೆ. ಅದು ಪಬ್ಲಿಕೇಶನ್ ಎಲ್ಲಾಗಿ ಎಕ್ಸಾಮಿನೇಷನಲ್ಲಿದೆ. ಮತ್ತು ನಾನು ಕಳೆ ತೆಗೆಯುವಂಥ ಒಂದು ಮಿಷಿನ್ ಮಾಡಿದ್ದೇವೆ. ಎಲ್ಲರೂ ಮಾಡಿದ್ದಾರೆ, ಬಟ್ ನಮ್ಮದರಲ್ಲಿ ಒಂದು ವಿಶೇಷ ಏನಂದರೆ ಇದರಲ್ಲಿ ವಿಡ್ತ್ ಕಂಟ್ರೋಲ್ ಸಿಸ್ಟಮ್ ಅಳವಡಿಸಿದ್ದೇವೆ. ಅಂದರೆ ಅದರದ್ದು ಅಗಲವನ್ನು ಎಷ್ಟು ಬೇಕು ನಮಗೆ ಅದರ ಚಕ್ರದ ಅಗಲವನ್ನು ನಮಗೆ ಸೆಟ್ ಮಾಡಬೇಕು. ಅದು ಯಾವುದೇ ಒಂದು ಕಳೆ ತೆಗೆಯುವಂಥ ಯಂತ್ರದಲ್ಲಿ ಇಲ್ಲ. ಹಾಗೆ ಇನ್ನೂ ಹಲವಾರು ತಂತ್ರಜ್ಞಾನಗಳನ್ನು ಮಾಡ್ತಾ ಇದ್ದೇವೆ. ಮಾಡಿ ಇನ್ನು ರೈತರಿಗೆ ನಮ್ಮ ರೋಬೋಟಿಕ್ಸ್ ಟೆಕ್ನಾಲಜಿ, ಮ್ಯಾಂಗ್ಳೂರ್ ರೋಬೋಟಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ನಮ್ಮ ಸಂಸ್ಥೆಯ ಮೂಲಕ ಈ ರೋಬೋಟಿಕ್ಸ್ ಟೆಕ್ನಾಲಜಿಯನ್ನು ಉಪಯೋಗಿಸಿ ಇಂಥ ಹಲವಾರು ತಂತ್ರಜ್ಞಾನವನ್ನು ರೈತರಿಗೆ ನಾವು ಪರಿಚಯಿಸಿಕೊಟ್ಟು ರೈತರ ಕೆಲಸವನ್ನು ಆದಷ್ಟು ನಾವು ಸುಲಭ ಮಾಡಿಕೊಡುತ್ತೇವೆ. ಭಾರತ ದೇಶ ಒಂದು ಕೃಷಿಯನ್ನು ಅಳವಡಿಸಿಕೊಂಡು ಹೋಗುವಂಥ ದೇಶ. ಇಲ್ಲಿ 60% ಅಂಶ ಭಾರತದಲ್ಲಿ ಎಲ್ಲ ರೈತರಿರುತ್ತಾರೆ. ಈಗ ಈ ಭಾರತ ದೇಶದಲ್ಲಿ ಸಮಸ್ಯೆ ಏನಂದರೆ ಕೆಲಸಗಾರರು ಸಿಗುವುದಿಲ್ಲ. ಕೆಲಸಗಾರರು ಸರಿಯಾದ ಸಮಯದಲ್ಲಿ ಸಿಗದಿದ್ದರೆ ನಮ್ಮ ಅಲ್ಲಿ ಏನು ಕೃಷಿ ಚಟುವಟಿಕೆ ಆಗುವಂಥ ಸಮಯ ತಪ್ಪಿ ಹೋಗುತ್ತದೆ. ಈ ರೈತ ಈಗ ಪರದಾಡುವ ಸ್ಥಿತಿ ಬಂದಿದೆ. ಎಷ್ಟೋ ಜನ ನಮ್ಮ ಊರಲ್ಲಿ ನಾವು ತೆಗೆದ್ರೆ ಈಗ ಕೆಲಸಕ್ಕೆ ಜನ ಇಲ್ಲದೆ ಎಲ್ಲರೂ ಬಿಟ್ಟಿದ್ದಾರೆ ಬೇಸಾಯ ಮಾಡೋದು. ಇದನ್ನು ನಾವು ತಪ್ಪಿಸಲಿಕ್ಕೆ ಇಂಥ ತಂತ್ರಜ್ಞಾನಗಳನ್ನು ತಂದು ಈ ಸಮಸ್ಯೆ ಎಲ್ಲ ಪರಿಹಾರ ಮಾಡಿ. ಹಾಗೂ ನನಗೆ ಕೃಷಿಯಲ್ಲಿ ಅಂಥ ಒಂದು ಇಂಟ್ರೆಸ್ಟ್ ಬರಲಿಕ್ಕೆ ಕಾರಣ ನಾನು ನನ್ನ ಅಜ್ಜ ಇವರೆಲ್ಲ ಕೃಷಿಕರು. ನನ್ನ ಅಜ್ಜನ ಕೆ ಸೋಮಪ್ಪ ಸುವರ್ಣ ಮುಲ್ಕಿಮೂಡಬಿದ್ರಿ ಕ್ಷೇತ್ರ ಮಾಜಿ ಶಾಸಕರು ದಿವಂಗತ ಸೋಮಪ್ಪ ಸುವರ್ಣ ಅವರು ಒಬ್ಬ ಕೃಷಿಕರು, ಶಿಕ್ಷಕರು ಹಾಗೂ ಸಮಾಜ ಸೇವಕರು. ಸಣ್ಣಗಿಂದಲೂ ನಾನು ಕೃಷಿ ಬಗ್ಗೆ ನೋಡ್ತಾ ಇದ್ದೆ. ಅದರೊಟ್ಟಿಗೆ ನಾನು ಬೆಳೆದು ದೊಡ್ಡವನಾದವನು. ನನಗೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಜ್ಞಾನ ಎಲ್ಲ ಇದೆ. ನೋಡ್ತಾ ಇದ್ದೆ ಎಷ್ಟು ಜನರು ಬೇಕು ಈ ಕೃಷಿ. ಒಂದೀಗ ನಮ್ಮದು ಅಕ್ಕಿ ಇದಾಗಬೇಕಾದ್ರೆ ಹೇಗೆ ಎಷ್ಟು ಜನ ಬೇಕು, ಅದನ್ನು ಮಾಡಿ ಎಷ್ಟು ತಿಂಗಳು ಕಾಯಬೇಕು. ಇದನ್ನೆಲ್ಲ ಯಾಕೆ ನಾವು ಒಂದು ತಂತ್ರಜ್ಞಾನದ ಮೂಲಕ ಆದಷ್ಟು ಸುಲಭವಾಗಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಒಂದು ನನಗೆ ಜ್ಞಾನ ಅವತ್ತೇ ಇತ್ತು. ಅದೇ ಕಾರಣ ನಾನು ನನ್ನ ಇಂಜಿನಿಯರಿಂಗ್ ಮುಂಚೆ ಕೂಡ ನನಗೆ ಈ ಇಲೆಕ್ಟ್ರಾನಿಕ್ಸ್ ಫೀಲ್ಡ್ ಬಗ್ಗೆ ತುಂಬ ಜ್ಞಾನ ಇತ್ತು. ಶಾಲೆಯಲ್ಲಿ, ಕಾಲೇಜಿ, ಇಂಜಿನಿಯರಿಂಗ್ನಲ್ಲಿ ಕೂಡ ನಾವೊಂದು ಡಿಫೆನ್ಸ್ಗೆ ಅಂತ ಒಂದು ಟೆಕ್ನಾಲಜಿ ಮಾಡಿದ್ದೆ, ಅನ್ಮ್ಯಾನ್ಡ್ ಗ್ರೌಂಡ್ ವೆಹಿಕಲ್. ಬಟ್ ನನಗೆ ಅದರಿಂದ ಏನು ಲಾಭ ಆಗಲಿಲ್ಲ, ಯಾರೂ ಬರಲಿಲ್ಲ. ಕರ್ನಾಟಕ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡ್ನವರು ನನಗೆ ಒಮ್ಮೆ ಅಪ್ರೋಚ್ ಮಾಡಿದ್ದು, ನನಗೆ ಬಂದಿದ್ದು ನಮಗೆ ಇಂಥ ಒಂದು ಸಾಧನೆ ಮಾಡಿಕೊಡಿ, ತುಂಬ ಉಪಯೋಗ ಇದೆ ಅಂತ. ಮತ್ತು ಅವರು ಅದರ ಬಗ್ಗೆ ಏನಷ್ಟು ಚಿಂತನೆ ಕೊಡಲಿಲ್ಲ, ಅದು ಅಲ್ಲಿಯೇ ಉಳಿದೋಯಿತು. ಹೀಗೆ ನಾನು ಬೆಂಗಳೂರಿನಲ್ಲಿ ತೇಜಸ್ ನೆಟ್ವರ್ಕ್ ಇಂಡಿಯಾ ಲಿಮಿಟೆಡ್ ಕಂಪನಿಯಲ್ಲಿ ಕೆಲಸ ಮಾಡುವಾಗ ನನ್ನ ಅಂಕಲ್ ಪ್ರಮೋದ್ ಕುಮಾರ್ ನಿಗೋಳಿದ್ದು ಮಾಜಿ ಜಿಲ್ಲಾಧ್ಯಕ್ಷರಾಗಿದ್ದು, ಅವರು ಹೇಳಿ ನನ್ನ ಹತ್ರ ಟಿಲ್ಲರ್ ಇದೆ, ಇದಕ್ಕೇನಾದರೂ ನೀನು ಅನ್ಮ್ಯಾನ್ಡ್ ಗ್ರೌಂಡ್ ವೆಹಿಕಲ್ ಮಾಡಿದ್ದೆ ರಿಮೋಟ್ ಕಂಟ್ರೋಲ್, ಇದಕ್ಕೆ ಯಾಕೆ ನೀನು ಒಂದು ರಿಮೋಟ್ ಮಾಡಲಿಕ್ಕೆ ಆಗೋದು. ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೆ, ಆದರೂ ಶನಿವಾರ ಆದಿತ್ಯವಾರ ಬಂದು ಈ ಐಡಿಯಾದ ಮೇಲೆ ನಾನು ಕೆಲಸ ಮಾಡಿ 3 ತಿಂಗಳ ಸಮಯದಲ್ಲಿ ರೆಡಿ ಆಯಿತು. ಆಗಸ್ಟ್ 2005 ಫಸ್ಟ್ ನಾವು ಫೀಲ್ಡಿಯಲ್ಲಿ ಇದನ್ನು ಟೆಸ್ಟ್ ಮಾಡಿದ್ದೀವಿ. ಅದು ಸಕ್ಸಸ್ಫುಲ್ ಆಗಿ ಫಸ್ಟ್ ಪ್ರೋಟೋಟೈಪ್ ಸಕ್ಸಸ್ಫುಲ್ ಆಗಿದೆ. ಕೂಡಲೇ ನಾನು ಇದಕ್ಕೆ ಪೇಟೆಂಟ್ಗೆ ಹಾಕಿದ್ದೆ. ಚೆನ್ನೈ ಪೇಟೆಂಟ್ ಆಫೀಸರ್ ಪೇಟೆಂಟ್ ಹಾಕಿ ನಾನು VST ಟಿಲ್ಲರ್ಸ್ ಟ್ರ್ಯಾಕ್ಟರ್ಸ್ ಅಪ್ರೋಚ್ ಆದೆ. ಅವರು ಇದನ್ನು ತುಂಬ ಖುಷಿಯಾಗಿ ಇದರಿಂದ ರೈತರಿಗೆ ಅನುಕೂಲ ಆಗುವಂತೆ ಸತತ ಇದನ್ನು ನಾನು ಮತ್ತೆ ಇದರ ಬಗ್ಗೆ ರಿಸರ್ಚ್ ಮಾಡಿ ಹಣವನ್ನೆಲ್ಲ ಹಾಕಿ ಕೆಲಸದಲ್ಲಿದ್ದೆ. ಬೆಂಗಳೂರ ಕೆಲಸ ಬಿಟ್ಟು ಇಲ್ಲಿ ಬಂದು ನನ್ನ ಕಂಪನಿಯನ್ನು ಸ್ಟಾರ್ಟ್ ಮಾಡಿದೆ, ಮ್ಯಾಂಗ್ಳೂರ್ ರೋಬೋಟಾನಿಕ್ಸ್ ಟೆಕ್ನಾಲಜೀಸ್ ಅಂತ. ಆನಂತರ ಸತತ ಇದರಲ್ಲಿ ನಾನು ಕೆಲಸ ಮಾಡ್ತಾ ಈಗ 2012-13 ನಾವು ಇದನ್ನು ಸಂಪೂರ್ಣ ರೀತಿಯಲ್ಲಿ ಯಶಸ್ವಿ ರೀತಿಯಲ್ಲಿ ಪ್ರೊಡಕ್ಷನ್ಗೆ ಬೇಕಾದ ವ್ಯವಸ್ಥೆಯನ್ನೆಲ್ಲ ಮಾಡಿ ಪ್ರೊಡಕ್ಷನ್ ಮಾಡಿ ಈಗ VST ಟಿಲ್ಲರ್ಸ್ ಟ್ರ್ಯಾಕ್ಟರ್ಸ್ ಅವರಿಗೆ ಕೊಟ್ಟಿದ್ದೇವೆ. ಸೊ ನನಗೆ ಇದನ್ನು ಮಾಡಲಿಕ್ಕೆ 8 ವರ್ಷ ತೆಗೆದಿದ್ದೇನೆ. 8 ವರ್ಷದಲ್ಲಿ ನಾನು ಬೇರೆ ಎಲ್ಲ ಆವಿಷ್ಕಾರಗಳನ್ನೆಲ್ಲ ಮಾಡಿದೆ. ಅದೇ ಮರ ಹತ್ತುವ ಯಂತ್ರ, ಕಳೆ ತೆಗೆಯುವ ಯಂತ್ರ, ಮತ್ತು ನಮ್ಮದು ಇನ್ನೊಂದು ಈಗ ಯಂತ್ರ ರೆಡಿ ಆಗ್ತಾಯಿದೆ, ಅದು ಪೆಸ್ಟೋಕ್ರಾಫ್ಟ್ ಅಂತ ಪೆಸ್ಟಿಸೈಡ್
ಒಂದು ಪೆಸ್ಟಿಸೈಡ್ ಸ್ಪ್ರೇ ಮಾಡುವಂಥ ಒಂದು ಓವರ್ ಕ್ರಾಫ್ಟ್, ಅದು 10 ಫೀಟ್ ಗಾಳಿಯಲ್ಲಿ ತೇಲುತ್ತಾ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡಿ ಹೆಲಿಕಾಪ್ಟರ್ ಥರ, ಬಟ್ ಹೆಲಿಕಾಪ್ಟರ್ ಅಂದರೆ ಬೇರೆ ರೀತಿ, ಅದು ರಿಮೋಟಲ್ಲಿ. ಸೊ ಹೀಗೆ ನಾವು ಇದರ ಹೊಸ ಹೊಸ ತಂತ್ರಜ್ಞಾನ, ಕೃಷಿ ಹಾಗೂ ಇನ್ನು ಬೇರೆಯಲ್ಲಿ ಯಾವ ಇದರಲ್ಲಿ ಕ್ಷೇತ್ರದಲ್ಲಿ ಮಾಡಲಿಕ್ಕೆ ಆಗ್ತದೆ ನಾವು ನಮ್ಮ ಪ್ರಯತ್ನವನ್ನು ಮಾಡ್ತೀವಿ. ಈ ಸಾಧನೆ ಹಿಂದೆ ನಮಗೆ ಮುಖ್ಯ ಅಂದರೆ ನನಗೆ ಒಂದು ಆ ಪ್ರೋತ್ಸಾಹ ಕೊಟ್ಟವರು ನನ್ನ ತಂದೆಯವರು ವಿಜಯ್ ಕುಮಾರ್ ಬಂಗೇರ, ಇಲೆಕ್ಟ್ರೋವಾಯ್ಸ್ ಅವರು ನನಗೆ ಸಂಪೂರ್ಣ ರೀತಿಯ ಸಪೋರ್ಟ್ ಕೊಟ್ಟು, ನಾನು ಕೆಲಸದಲ್ಲಿದ್ದೆ, ನೀನು ಕೆಲಸ ಬಿಟ್ಟು ಮಾಡು, ನಾನು ನಿನ್ನೆ ಹಿಂದೆ ಇದ್ದೇನೆ ಅಂತ ಹೇಳಿದ ಕಾರಣ ನಾನು ಇಲ್ಲಿ ಬಂದು ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಆಯಿತು. ಏನೆಲ್ಲ ಬಂದಿದೆ ಅದು ಅವರ ಇದರಿಂದ ಬಂದದ್ದು. ಗೌರ್ಮೆಂಟ್ ಏಜೆನ್ಸಿ ಅಂದರೆ DSIR, ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್, ಮತ್ತು TDB ಟೆಕ್ನಾಲಜಿ ಡೆವಲಪ್ಮೆಂಟ್ ಬೋರ್ಡ್, ಮತ್ತು NABARD, ಈ ಎಲ್ಲ ಏಜೆನ್ಸಿ ಮೂಲಕ ನನಗೆ ಈ ಗ್ರ್ಯಾಂಟ್ ಬಂದಿದೆ. ಇದನ್ನೆಲ್ಲ ರಿಸರ್ಚ್ ಮಾಡಲಿಕ್ಕೆ ನಮಗೆ 4 ಪ್ರಶಸ್ತಿಗಳು ಬಂದಿದೆ. ಮೊದಲದ್ದು 2010ರಲ್ಲಿ ಇಂಡಿಯನ್ ಸೆಮಿಕಂಡಕ್ಟರ್ ಅಸೋಸಿಯೇಷನ್ ISA ಬೆಸ್ಟ್ ಇಲೆಕ್ಟ್ರಾನಿಕ್ ಪ್ರಾಡಕ್ಟ್ ಆಫ್ ದ ಇಯರ್ ಕೃಷಿ ಕ್ಷೇತ್ರದಲ್ಲಿ ಸಿಕ್ಕಿದೆ ಬೆಂಗಳೂರಲ್ಲಿ. ಮತ್ತು ಯಂಗ್ ಇನೋವೇಟರ್ ಆಫ್ ದ ಇಯರ್ 2010 MIT ಮ್ಯಾಸಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ USA ಇವರಿಂದ ಈ ಪ್ರಶಸ್ತಿ ನನಗೆ ಸಿಕ್ಕಿದೆ. ಹಾಗೂ 2012ರಲ್ಲಿ DST ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಲಾಕ್ಹೀಡ್ ಮಾರ್ಟಿನ್ ಕಾರ್ಪೊರೇಷನ್ USA ಇವರ ಮೂಲಕ ಇದಕ್ಕೆ ನನಗೆ ಚಿನ್ನದ ಪದಕ ಸಿಕ್ಕಿದೆ. ಹಾಗೂ ಈಚೆಗಷ್ಟೇ ಬಂದಂಥ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಟೈಫೆಕ್ DST ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಒಂದು ವಿಂಗ್ ಮೊನ್ನೆ ಫೆಬ್ರವರಿ 10, 2014ಕ್ಕೆ ದೊರಕಿದೆ. ಅವು ರೆಡಿ ಅವು ನಂದು ಇಂಜಿನಿಯರಿಂಗ್ ಮಾಡುವಾಗ ನಾವು ನಮ್ಮ ಇಂಜಿನಿಯರಿಂಗ್ ಪ್ರಾಜೆಕ್ಟ್, ಫೈನಲ್ ಇಯರ್ ಪ್ರಾಜೆಕ್ಟಿಗೆ ಅಂತ ಅನ್ಮ್ಯಾನ್ಡ್ ಗ್ರೌಂಡ್ ವೆಹಿಕಲ್ ಮಾಡಿದ್ವಿ 2002ರಲ್ಲಿ. ಈ ತಂತ್ರಜ್ಞಾನ ಆ ಸಮಯದಲ್ಲಿ ಭಾರತದ ರಕ್ಷಣಾ ವ್ಯವಸ್ಥೆಯಲ್ಲಿ ಇರಲಿಲ್ಲ. ಮೊದಲ ಬಾರಿಗೆ ನಾವು ಮಾಡಿದ್ದು. ನನಗೆ ಮತ್ತೆ ತಿಳಿಯಿತು ಇಂಥದ್ದೇ ತಂತ್ರಜ್ಞಾನ ಅಮೇರಿಕದಲ್ಲಿ ಫಾಸ್ಟರ್ ಮಿಲ್ಲರ್ ಎನ್ನುವ ಕಂಪನಿಯು ಮಾಡಿತ್ತು. ನಮ್ಮ ತಂತ್ರಜ್ಞಾನದ ಮೂಲಕ 6 ರಿಸ್ಕಿ ಆಪರೇಷನ್ಗಳನ್ನು ಈ ಅನ್ಮ್ಯಾನ್ಡ್ ಗ್ರೌಂಡ್ ವೆಹಿಕಲ್ ಮಾಡ್ತದೆ. ಇದು ಕಂಪ್ಲೀಟ್ಲಿ ರಿಮೋಟ್ ಕಂಟ್ರೋಲ್ ವೆಹಿಕಲ್. ಇದರಲ್ಲಿ ಇನ್ಫ್ರಾರೆಡ್ ಕ್ಯಾಮರಾ ಮತ್ತು ರೊಬಾಟಿಕ್ ಆರ್ಮ್ ಎಲ್ಲವನ್ನು ಅಳವಡಿಸಿದ್ದೇವೆ. ಇದರಲ್ಲಿ ಮೊದಲದ್ದು ನಾವು ಹ್ಯಾಂಡ್ಲಿಂಗ್ ಹೆಜಾರ್ಡಸ್ ಮೆಟೀರಿಯಲ್, ಅಂದರೆ ಈ ಕೆಲವು ಸುರಕ್ಷಾ ವ್ಯವಸ್ಥೆಯಲ್ಲಿ ನಮಗೆ ಅಂದರೆ ಈ ರಿಸ್ಕ್ ಡೇಂಜರ್ ಇರ್ತದೆ. ಎಲ್ಲೋ ಬಾಂಬ್ ಇಟ್ಟಿದ್ದಾರೆ, ಆ ಬಾಂಬನ್ನು ನಾವು ಹ್ಯಾಂಡಲ್ ಮಾಡಬೇಕು. ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ ಬುಲೆಟ್ ಪ್ರೂಫ್ ವೆಸ್ಟ್ ಅದು ಎಲ್ಲ ಏನು ಬೇಕು ಆ ಸೂಟನ್ನು ಹಾಕಿಕೊಂಡು ಹೋಗಿ ಕೈಯಲ್ಲಿ ಎತ್ತಿಕೊಂಡು ಬರ್ತಾರೆ. ಅದೆಲ್ಲ ತುಂಬ ಸಮಸ್ಯೆ, ತುಂಬ ರಿಸ್ಕ್. ಅಂಥದ್ದನ್ನು ನನ್ನ ಈ ವೆಹಿಕಲ್ ಮಾಡ್ತದೆ, ಅನ್ಮ್ಯಾನ್ಡ್ ಗ್ರೌಂಡ್ ವೆಹಿಕಲ್. ಅದರಲ್ಲಿ ರೋಬೋಟಿಕ್ ಆರ್ಮ್ ಇದೆ, ಅದು ಎಲ್ಲ ಹ್ಯಾಂಡ್ಲಿಂಗ್ ಆಪರೇಷನ್ ಮಾಡ್ತದೆ. ಅಷ್ಟೇ, ಆ ರೋಬೋಟಿಕ್ ಆರ್ಮನ್ನು ತೆಗೆದು ಇದಕ್ಕೆ ಗನ್ ಯೂನಿಟ್ ಫಿಕ್ಸ್ ಮಾಡಿದರೆ ಕೌಂಟರ್ ಅಟ್ಯಾಕಿಂಗ್, ಅಂದರೆ ಎಲ್ಲೋ ಒಬ್ಬ ಆತಂಕವಾದಿ ಅಥವಾ ಉಗ್ರಗಾಮಿ ಎಲ್ಲಿಯಾದರೂ ಅಡಗಿದ್ರೆ ಅವನ ಹತ್ರ ಹೋಗಿ ಅವನ ಹತ್ತಿರ ಹೋಗಿ ಇದರಲ್ಲಿ ಫಿಟ್ ಮಾಡಿದಂಥ ಗನ್ ಮೂಲಕ ಅವನಿಗೆ ಶೂಟ್ ಮಾಡ್ಬೋದು, ಅಟ್ಯಾಕ್ ಮಾಡ್ಬೋದು. ಈ ವೆಹಿಕಲ್ ಕಂಪ್ಲೀಟ್ಲಿ ಬುಲೆಟ್ ಪ್ರೂಫ್ ಮತ್ತು ಎಕ್ಸ್ಪ್ಲೋಷನ್ ರೆಸಿಸ್ಟೆನ್ಸ್ ಆಗಿರ್ತದೆ. ಇದಕ್ಕೆ ಎಷ್ಟು ಫೈರ್ ಮಾಡಿದರೂ ಏನೂ ಆಗೋದಿಲ್ಲ. ಇದು 2ನೇ ಆಪರೇಷನ್. ಮತ್ತು ಬಾರ್ಡರ್ ಏರಿಯಾ ಸರ್ವಿಲೆನ್ಸ್, ಇದರಲ್ಲಿ ಫಿಟ್ ಮಾಡಿದ ನಂತರ ಇನ್ಫ್ರಾರೆಡ್ ಲಾಂಗ್ ರೇಂಜ್ ಕ್ಯಾಮರಾ ಮೂಲಕ ನಮ್ಮ ಬಾರ್ಡರನ್ನು ಎಲ್ಲಿಂದ ಬೇಕಾದರೂ ಸರ್ವೆ ಮಾಡ್ಬೋದು, ಸರ್ವಿಲೆನ್ಸ್ ಮಾಡ್ಬೋದು. ಯಾರಾದರೂ ಉಗ್ರಗಾಮಿಗಳು ಬರ್ತಾ ಇದ್ದರೆ, ನುಸುಳುತ್ತಿದ್ದರೆ ನಮ್ಮ ಬಾರ್ಡರನ್ನು ನಾವು ನೋಡಬಹುದು. ಮತ್ತು ತುಂಬ ಸೇಫರ್. ನಮ್ಮ ಒಬ್ಬ ಸೈನಿಕನನ್ನು ಕಳಿಸಿ ಆ ರಿಸ್ಕ್ ತೆಗಿಬೇಕಂತ ಅವಶ್ಯಕತೆ ಇಲ್ಲ. ಅಷ್ಟೇ ಅಲ್ಲ, ಲ್ಯಾಂಡ್ ಮೈನ್ ಡಿಟೆಕ್ಷನ್ ಅಂತ, ಇದಕ್ಕೆ ಲ್ಯಾಂಡ್ ಮೈನ್ ಡಿಟೆಕ್ಟ್ ಮಾಡೋ ಸಾಧನೆ, ದಟ್ ಇಸ್ ಮೆಟಲ್ ಡಿಟೆಕ್ಟರ್ ಅಥವಾ GPR ಅಂತ ಲೇಟೆಸ್ಟ್ ಬಂದಿದೆ, ಗ್ರೌಂಡ್ ಪೆನಿಟ್ರೇಟಿಂಗ್ ರಾಡರ್. ಈ ಸಾಧನೆಯನ್ನು ಅಳವಡಿಸಿದ್ದಾರೆ. ಈ ಅನ್ಮ್ಯಾನ್ಡ್ ಗ್ರೌಂಡ್ ವೆಹಿಕಲ್ ಈ ವಾಹನ ಹೋಗ್ತಾ ಹೋಗ್ತಾ ನೆಲವನ್ನು ಸ್ಕ್ಯಾನ್ ಮಾಡ್ತಾ ನೋಡ್ತದೆ ಏನಾದರೂ ಅಲ್ಲಿ ಲ್ಯಾಂಡ್ ಮೈನ್ ಇದೆ ಅಂತ. ಇದು ಆಪರೇಷನ್ ಮಾಡಬಹುದು. ನಂತರ ರೆಸ್ಕ್ಯೂ ಆಪರೇಷನ್ಸ್ ಅಂತ, ಒಂದು ವೇಳೆ ಈ
ನಮ್ಮ ಯುದ್ಧ ಭೂಮಿಯಲ್ಲಿ ಒಬ್ಬ ಸೈನಿಕ ಇಂಜೂರ್ ಆಗಿ ಪ್ರಜ್ಞೆ ಕಳೆದು ಬಿದ್ದಿದ್ದಾರೆ, ಅವನನ್ನು ಆ ಅನ್ಸೇಫ್ ಝೋನಿಂದ ಸೇಫ್ ಝೋನ್ಗೆ ಈ ವೆಹಿಕಲ್ ಮೂಲಕ ಎಳೆದು ತರಬಹುದು. ಇನ್ನೊಬ್ಬ ಸೈನಿಕ ಹೋಗಬೇಕು, ಅವನ ಜೀವವನ್ನು ರಿಸ್ಕಲ್ಲಿ ಹಾಕಬೇಕಂತ ಅವಶ್ಯಕತೆ ಇಲ್ಲ, ಇದು ಮಾಡಬಹುದು, ಈ ಕೆಲಸ ಮಾಡಲಿಕ್ಕೆ ಆಗ್ತದೆ. ಹಾಗೂ ಫೈರ್ ಫೈಟ್, ಈ ಬೆಂಕಿಯನ್ನು ಎಕ್ಸ್ಟಿಂಗ್ವಿಷ್ ಮಾಡುವಂಥ ಕೆಲಸ ತುಂಬ ಕಷ್ಟದ ಕೆಲಸ. ಕೆಲವೊಮ್ಮೆ ಈ ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ಸ್ ಇರ್ತದೆ, ಎಕ್ಸ್ಪ್ಲೋಡ್ ಆಗುವಂಥ ಬೆಂಕಿಯನ್ನು ನಂದಿಸುವಾಗ ಇದರ ನೀರು ಇವರು ಹಾಕ್ತಾ ಇರ್ತಾರೆ, ಯಾರು ನಮ್ಮ ಫೈರ್ ಫೈಟರ್ಸ್ ತುಂಬ ಹತ್ತಿರ ಹೋಗಿ ಕೆಲಸ ಮಾಡಬೇಕು. ಒಂದು ವೇಳೆ ಎಕ್ಸ್ಪ್ಲೋಷನ್ ಆಗಿದರೆ ಇಂಜೂರ್ ಆಗ್ತದೆ. ಈ ವೆಹಿಕಲ್ಗೆ ನಾವು ಫೈರ್ ಹೋಸನ್ನು ಕನೆಕ್ಟ್ ಮಾಡಿ ಕಳಿಸಿದರೆ ಆ ಕೆಲಸವನ್ನು ಈ ವೆಹಿಕಲ್ ಮಾಡ್ತೀವಿ. ಏನಾದರೂ ಆದರೆ ಇದು ವೆಹಿಕಲ್ ಡ್ಯಾಮೇಜ್ ಇನ್ನೊಂದು ಥರ ಬರುತ್ತೆ ನಮಗೆ, ಆದರೂ ಒಬ್ಬ ಫೈರ್ ಫೈಟರ್ ಜೀವ ಉಳಿತಾರೆ, ಹೀಗೆ ಒಬ್ಬ ನಮ್ಮ ಸೈನಿಕನ ಜೀವ ಉಳಿತಾರೆ. ಇಂಥ ಸಾಧನೆಯನ್ನು ನಾವು ಅನ್ಮ್ಯಾನ್ ಗ್ರೌಂಡ್ ಮಾಡಿದ್ದೇವೆ. ಆದರೆ ನನಗೆ ಅದರಿಂದ ಏನು ಲಾಭ ಆಗಲಿಲ್ಲ. ದೇಶದ್ದು ಯಾರು ನಾವು ಎಲ್ಲ ಅಪ್ರೋಚ್ ಆಗಿದ್ರೆ ಆದರೆ ಏನು ನಮಗೆ ಇದರಲ್ಲಿ ಹಾಗೆ ಈ ರೀತಿ ನನ್ನ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಇದೆ. ಅದು ಸ್ಟಡಿ ಮಾಡ್ತದೆ ಆ ಪೇಟೆಂಟೆಡ್ ಟೆಕ್ನಾಲಜಿ ಕುರುಂಜಿ ಕಂಪನಿಗೆ ಮಾರರು ಜನ ಈಗ ಬೋಡಿತ್ತು ನಮ್ಮ ಕಮರ್ಷಿಯಲೈಸೇಷನ್ ಮಲ್ಪರೆ ಸಪೋರ್ಟ್ ಸುಪ್ರ ಮಕ್ಕಳು ಎಂಗಲ್ಲಿ ಮಲ್ಪತ್ತು ಇತ್ತು ಹೆಂಗೊಂದು ಬತ್ತಿ ಬೋಕ ನನ್ನ ಮಕ್ಕಳು ಮಲ್ತು ಎಂಗಲೇ ಕೊಡ್ಬೇಕು. ನಾನು ಇತ್ತು ಹೆಂಗೆ ನೆಟ್ಟಿಗೆ ಆತ ಹೆಂಗೆ ಕ್ಯಾಶ್ ಪ್ರೈಸ್ ಅವು ಸ್ಟೆಪ್ ದಾದವನ್ನ ಸರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಂಟರ್ಪ್ರಿನರ್ ಪಾರ್ಕ್, ಅವು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಂಡರ್ ಬರ್ತಿನ ಇನ್ಕ್ಯುಬೇಷನ್ ಸೆಂಟರ್ಸ್ ಪನ್ಪನ ಅಂಚೆ ನಮ್ಮ ಕರ್ನಾಟಕ ಉಡುಪು ಒಂದೇ ಸ್ಟೆಪ್ ಗವರ್ಮೆಂಟ್ ಆಫ್ ಇಂಡಿಯಾದ ಉಂದಾಗ್ತದೆ. ಅವು ಪುನ್ NIT NIT ಬರ ಸ್ಟೆಪ್ NIT ಕೇತ ಒಂಜಿ ಉಂದೇ ಟುಪ್ಪುನೊಂದು ಸ್ಟೆಪ್ ಆಗಲ NIT ಉಂಡತಿ ನಮ್ಮ ಐದು ಉಳ್ಳೈಡ್ ಅವು ಸ್ಟೆಪ್ ಅಗಲ ಕ್ಯಾಂಪಸ್ ದಿನ అయితే ಡೈರೆಕ್ಟರ್ ಸುರೇಶ್ ಪಟ್ಟರ್ ಸ್ಟೆಪ್ ಬೊಕ್ಕ ಮೊಮೆಂಟ್ ಬೊಕ್ಕ ಸರ್ಟಿಫಿಕೇಟ್ NIT ಪಾರ್ಕ್ ಕರ್ನಾಟಕ ರಾಜ್ಯ ಎಂಕ್ ಬೊಕ್ಕ ಕುಡಂಜಿ ಅಂತ ಒಪ್ಕೊಂಡೆ. ಮೇನ್ ಸಂಪತ್ ಕುಮಾರ್ ಅದು ಆರೊಂದು ಬ್ಯಾಟ್ರಿ ಮಲ್ದೆ ಅವು ಆಲ್ಕಲೈನ್ ರೀಚಾರ್ಜೇಬಲ್ ಬ್ಯಾಟ್ರಿ ಆಲ್ಕಲೈನ್ ರೀಚಾರ್ಜೇಬಲ್ ಯೂಸ್ ಆ್ಯಂಡ್ ಥ್ರೋ ಅದೇ ಬೇರೆ ಆಲ್ಕಲೈನ್ ರೀಚಾರ್ಜೇಬಲ್ ಬ್ಯಾಟ್ರಿ ಮಲ್ದೆ ಅವೇ ಮಲ್ಲ ಒಂಜಿ ಬೇರೆ ಬ್ಯಾಂಗ್ಳೂರ್ದ ರಿಮೋಟ್ ಒಂದು ಕೆಸರ್ಗಂಡ ಡ್ರೈ ಗಂಟೆಲ್ಲ ಆರಾಮ್ಸೆ ಹೋಗ್ತದೆ ಅದ್ರಲ್ಲಿ ಏರ್ ಪರ್ಫೆಕ್ಟ್ ಕಟ್ಟ ಆಡ್ತಲ್ಲಿ ತಲ್ಪನೆ ಕಟ್ಟ ನಲ್ಪತ್ತು ಒಂದು ಐದಪ್ಪ ರೈತಿ ಒಂದು ಒಟ್ಟು ಡಿಮಾಂಡ್ ಎಂಗಲಿತೆ ನೆಕ್ಸ್ಟ್ ನಮ್ಮ ಗಡ್ಡರ್ ಸಾರ ಪೀಸ್ ಇದ್ದು ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು ನೆಕ್ಸ್ಟ್ ಅವ ಒಂಜರ ಲಕ್ಷದ ಮಿತ್ತು ಪವರ್ ಟಿಲ್ಲರ್ ಫೀಲ್ಡ್ ಉಂಟು ವರ್ಲ್ಡ್ ಪ್ರತಿ ವರ್ಷ 7 ಲಕ್ಷ ಪವರ್ ಟಿಲ್ಲರ್ ಮ್ಯಾನುಫ್ಯಾಕ್ಚರ್ ಅವ ಭಾರಿ ಮಲ್ಲ ಒಂದು ರಿಕ್ವೈರ್ಮೆಂಟ್. ಬಟ್ ಎಂಗಲೆಗ ಮಲ್ಪರೆ ಇತ್ತು ಇಂಡಿಯಾ ಸಾಧಾರಣ 1.5 ಲಕ್ಷ ಪವರ್ ಟಿಲ್ಲರ್ ವರ್ಷಕ್ಕೆ 7,000 ಪವರ್ ಟಿಲ್ಲರ್ ಮ್ಯಾನುಫ್ಯಾಕ್ಚರ್ 1.5 ಲಕ್ಷ ಬಂದಾಗ 1.5 ಲಕ್ಷ ವರ್ಕ್ ಕಾಪಿನಂಚಿನ ಪವರ್ ಟಿಲ್ಲರ್ ಅಲ್ಲಿ ಬ್ರೇಕ್ ಬಂಡ ಉಂಟು ರಫ್ ಉಂಟು ರೈಟ್ ಲೆಫ್ಟ್ ರೈಟ್ ಬ್ರೇಕ್ ಪೂರ ಆಫ್ರಿಕೋಡ್ ಪೂರ ಕೊಂಜೂರು ಕೆಲವು ಗಾಡಿ ಆಪರೇಟ್ ಬಂದದ್ದು ಟಿಲ್ಲರ್ ಭಾರಿ ಬಂಗದ ಕೆಲಸ ಇಂದಡು ಕ್ಲೋಸ್ ಮಾಡ್ಕೊಂಡು ಏರೇಕು ನೆಟ್ ಅಡ್ವಾಂಟೇಜ್ ಇದಾದವನ್ನ ರೈತ ನಾವು ಒಂಜಿ ಹೆಲ್ತ್ ಒಂಜಿ ಆಕ್ಸಿಡೆಂಟ್ ಆಗೋದು ಎತ್ತೊಂದು ಕೈಕಾಲು ಬರಬಹುದು ನೆತ್ತವನ್ನೇ ಪ್ಲಸ್ ಹಾಗೆ ಲೇಬರ್ ನಾಡೊಂದು ಆಪರೇಟರ್ ಹಾಗೆ ಮಾಡ್ಕೊಂಡು ಬೊಕ್ಕ ನಾನು ಪಡಿಲು ಬಿಡ್ದಿನ ಭೂಮಿಲಿ ನಮ್ಮ ಮೂರು ಬೋಡಿ ತಿನ್ನೋದುಂಟದ ಜನ ಹೆಚ್ಚಿ ದಪ್ಪರೆ ಈಗ ಪ್ರಾಬ್ಲಮ್ ಉಂಟು ಎಂಕುಲ್ ನಡೆದ ಅನ್ಕೊಂಡಾಗ ಒರಿಯೇ ಇತ್ತು ನಾನು ಹೆಂಗ್ಲೆ ಏರೆಗ್ಲ ಬೋದು ಮಾಡ್ಕೊಂಡು ಬೆನ್ನಿ ನನ್ನ ಸ್ಟಾರ್ಟ್ ಮಾಡಿ ದೇವನ್ನಾಗ ನಮಗೆ ನನ್ನ ನೆಕ್ಸ್ಟ್ ಬರ್ಪಿನಿ ಪ್ರಾಬ್ಲಮ್ಮು ಫುಡ್ ಪ್ರೊಡಕ್ಷನ್ ಕಮ್ಮಿ ಆಗುಂಟು ಜನ ರೈತ ನಮಗೆ ಸಾಫ್ಟ್ವೇರ್ ಇಂಜಿನಿಯರ್ ಅಡಿ ಏನು ಮಾಡ್ತೀವಿ ಅದಕ್ಕೆ ಇಂಚಿನ ತಂತ್ರಜ್ಞಾನ ಬರಬತ್ತಿಂದ ಸುಲಭ ಆಗ್ತದೆ ಬೇರೆ ಪ್ರೊಡಕ್ಟಿವಿಟಿ ಇಂಡಿಯಾದ ಜಾಸ್ತಿ ಆಗ ಅವು ನಮಗೂ ಇಂಡೈರೆಕ್ಟ್ ಆದ ಒಂಜಿ ತಂತ್ರಜ್ಞಾನ ಈಜಿ ಎಲ್ಲೇ ಕಾನ್ಸೆಪ್ಟ್ ಬಟ್ ಐಟ್ ಪೂರು ನಂಚಿನ ಒಂಜಿ ಪ್ರಭಾವ ಉಂಡತಿ ದೇಶದ ಒಂಜಿ ಆರ್ಥಿಕ ವ್ಯವಸ್ಥೆದ ಬಿತ್ತು ಅವು ಭಾರಿ ಮಲ್ಲ ಇದು ಹೆಂಗಲ್ಲ ಒಂದೊಂದು ಮಿಷಿನ್ ನಕ್ಕ ಇನ್ನೇನು ಬರ್ತದೆ ಒಂದು ಕೂಡ ಮಿಷಿನ್ ಬೀಡಿಂಗ್ ಮಿಷಿನ್
ಬಜ್ಜೆದ ಮರ ಬಿತ್ತಾರ ಮಿಷಿನ್ ಒಂದುಲೈತೆ ಒಂಜಿ ಲೆವೆಲ್ ಟೈಮಿಂಗ್ ನಾನೈತೆ ಕಟ್ಟಿಂಗ್ ಮಾಡ್ತೀವಿ ಕಟ್ಟಿಂಗ್ ಐತೆ ರೊಬೋಟಿಕ್ ಆರ್ಮ್ ಪೂರ ಐಕೆ ಸ್ಪ್ರೇದ ಸಿಸ್ಟಮ್ ಇಜ್ಜಿನ ಎಂಗುಲು ಬೇತಿನ ಸಿಸ್ಟಮ್ ಆಗ್ತದೆ ಐಟ್ ಈ ರೋಬೋಟ್ ಎಂಗುಲು ಸ್ಕರ್ಟ್ ಕೊರಪ ಪ್ಲಾಸ್ಟಿಕ್ದ ಅವು 5 ವರ್ಷ ಆಯ್ತಾ ಡ್ಯೂರಬಿಲಿಟಿ ಆ ಸ್ಕರ್ಟ್ ನಿಂತ ಕೈಗೆ ಆರ್ಮ್ ಕುಲ್ಲ ಅವು ಓಪನ್ ಮಾಡ್ಬೇಕು ಬಿತ್ತು ಪೊಯ್ಬೇಕ ಕಾಲಿಂಜಿ ಬುಡ್ದು ಬಿಡ್ತು ಅವು ಇಂಜಿ ಪತ್ತದ ಫುಲ್ ಕವರ್ ಸ್ಕರ್ಟ್ದಲ್ಲಿ ಆಕಾರ ಬರ್ ಈ ಬಜ್ಜೆ ಐತು ಉಲ ಇಡು ಐಗೆ ನೀರು ಪಸೆ ಚೂರ್ಲ ಮುಂದೆ ಅಂಜದ ಈಗ ಸ್ಪ್ರೇ ಮಲ್ಕೊಡಂಗೆ ಆಯಿಗೆ ಟಾಕ್ಸಿಕ್ ಅವು ಮುಂದೆ ಬರೋ ಡೇಂಜರಸ್ ಅದೇ ಹೆಲ್ತ್ ರೆಡ್ ಮುಂದೆ ಆಲೇಜ್ ಓಕೆ ನೆಕ್ಸ್ಟ್ ಇಯರ್ ಪೂರ ಬಜ್ಜೆ ಮಲ್ಲ ಆಯ್ವಾಗ ಕೊಯ್ಪಿನಾಗಲ್ಲ ಮಿಷಿನ್ ಹೇಳ್ತದೆ ಕುಣ್ಣು ಬೋದು ಕಾಲಿ ಬೋದ ಕುಣ್ಣು ಪತ್ತದನತ್ತೆ ಮುಂದೇನು ಕಾಯಿ ಪತ್ತು ಇಲೆಕ್ಟ್ರೋಮ್ಯಾಗ್ನೆಟ್ ಅಟ್ರಾಕ್ಟ್ ಆಗ ಓಪನ್ ಮಾಡಿ ಕಿರ್ತಿಕಂಡು ಕೂಡ ನೆಕ್ಸ್ಟ್ ಇಯರ್ ಕೂಡ ರೀಯೂಸ್ ಮಾಡಿ ಅಂಚೆ ಬಜ್ಜೆ ಇದಾಗಲೇ ಭಾರಿ ಉಪಯೋಗ ಬೊಕ್ಕ ಬಜ್ಜೆ ಇತ್ತೆ ಬ್ಯಾನ್ ಅಂತ ತಿಂಪಿನಾಗ ಬ್ಯಾನ್ ಮಲ್ಪ ಬಜ್ಜೆ ಹಿಡು ಮಸ್ತ್ ಉಪಯೋಗ ಉಂಟು ಟ್ಯಾನ್ ದೆಪ್ಪರೆ ಮಸ್ತ್ ಐಟಮ್ಸ್ ಮಲ್ಪರೆ ಮೆಡಿಸಿನಲ್ ವ್ಯಾಲ್ಯೂಸ್ ಉಂಟು ಸೊ ಏಪಾಗಲ ಅಕಲು ಎನ್ನೊಂದು ಗೊತ್ತು ಮೇಯ್ನ್ ಮೂಲಕ ಟ್ಯಾನ್ ಎಕ್ಸ್ಟ್ರಾಕ್ಟ್ ಮಾಡಿದ ಇಂಡಸ್ಟ್ರಿ ಬರೋದು ಬಜ್ಜೆ ಈಗ ಅದಕ್ಕೆ ನಮ್ಮ ಬಜ್ಜೆ ಇದಷ್ಟು ರೈಸು ಬಜ್ಜೆಗೆ ನಿಷೇಧ ಹಾಕ್ಬಿಟ್ಟಿವಿ ಅಂತಾರೆ ನಿಷೇಧ ಹಾಕಿ ಮತ್ತೆ ತಿಂಪಿನಾಗ ನಿಷೇಧ ಆಯ್ತಾ ಬೇರೆ ಡಿಮಾಂಡ್ ಉಂಟದ ಬಜ್ಜೆಗೆ ಅದಕ್ಕೆ ಡಿಮಾಂಡ್ ಅವು ಮಲ್ಪಲ್ಲಿ ಗೌರ್ಮೆಂಟ್ ಜಾಗ ತಿಂಕ್ ಮಲ್ಪಿ ರೈಸ್ ಮಕ್ಕಳಿಗೆ ಬಜ್ಜೆ ಗ್ರೋವರ್ಸ್ನಾಗಲಿ ಜಾಗ ಹೆಲ್ಪ್ ಮಾಡ್ತೀವಿ ಒಂದು ವಿಡಿಯೋ ಕೊರ್ಪೆ ಇನ್ನು ಒಂದು ಇಂಗ್ಲಿಷ್ ಪಬ್ಲಿಷ್ ಆಗುತ್ತೆ ಪೇಟೆಂಟ್ ಪಾಡ್ ರಿಚ್ ಒಳಗೆ ಅವು ಪಬ್ಲಿಷ್ ಮಲ್ಪಂದೆ ಪೇಟೆಂಟ್ ಆಗುತ್ತೆ ಪಬ್ಲಿಷ್ ಆಗುತ್ತೆ ಪಡೋದು ಒಂದು ಸಿಂಗಲ್ ಇರ್ತದೆ ಇದು ಟೂರೋ ಬಂದ ಟೂರೋ ಭಾರಿ ಶುರು ಬರ್ತದೆ ಒಂದು ಈ ನೇಜಿ ನಡಿಬೇಕ ಮಿಷಿನ್ ಇಡು ನಾಟಿ ಮಲ್ತಿಬೇಕ ಆಯ್ತು ನಡು ಕಳೆವಾರ ನಾವೇನು ತೆಪ್ಪರ ಮಿಷಿನ್ ಉಂಟು ಹೆಂಗಲ್ಲ ಇಟ್ಟು ಆಯ್ತು ಬಿಡ್ತೀನಿ ಏತ್ ಬೋರ್ಡ್ ಆತು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೇಜಿ ನಡಿಬೇಕು 7 ದಿನ ನಡ್ಬೇಕ ಆಯ್ತಾ ಇರ್ತದೆ ಕಮ್ಮಿ ಆಗ್ಬೋದು 14 ದಿನ ಕೂಡ ಕಮ್ಮಿ ಆಗ್ಬೋದು 22 ದಿನ ಕೂಡ ಕಮ್ಮಿ ಆಗ್ಬೋದು ಸೊ ಅದಕ್ಕೆ ಅವೇನು ಒಂದು ಮಲ್ಪರ ಹೂ ಮಿಷಿನ್ ಇಲ್ಲ ಇವಾಗ ಪೂರ ಇತ್ತಿನ ಮಿಷಿನ್ ಅಲ್ಲಿ ದುಂಪು ಮಾತ್ರ ಕಳೆಯೋದು ನೀರು ನಮ್ಮ ಮೆಷಿನ್ ಗೆತ್ತು ಬರ್ತ ದಕ್ಕು ಅದೇ ನೆಕ್ಟಿ ಹಂಗಿಲ್ಲ ಪೇಟೆಂಟ್ ಬರ ಈ ಕಳೆ ಇಂಚು ಎಲ್ಲ ಹಿಂಗೆ ಕಳೆ 3 ಮಂಜು ಅಂತ ಉದಾಹರಣೆ ಮುಂದೆ ಪೂರ ಇತ್ತು ಅವ್ರಿಗೆ ಎತ್ತು ದಕ್ಕು ಪರ್ತದು ದಕ್ಕದು ಒಂದೇ ಲಾಸ್ಟ್ ಇಯರ್ ಮಂಡಿ ಆಡ್ ಬಂದು ಟೆಸ್ಟಿಂಗ್ ಈಗ ಒಂದು ಅಂಜಲ್ಲಿ ಕಂಡ ಓಡಿ ಅಂಚೆ ಕುಡುಂಜಿ ಮೆಷಿನ್ ಒತ್ತಿತ್ತು ಜಪಾನ್ ಅವೆಲ್ಲ ಕೂಡ ಟೆಸ್ಟಿಂಗ್ ಅಂತ ಕಂಪ್ಲೀಟ್ ಆಗಿ ಇದಕ್ಕೆ ದಾಲ ಸೈಡ್ ಒಂದು ಲೆಕ್ಕ ಸಕ್ಸಸ್ ಒಂದು ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಐಟ್ ಒಟ್ರಸಿನ ನಮ್ಮ ಐತೆ ನೆಕ್ಸ್ಟ್ ದಾದ ಮಾಡ್ಕೋಬೋದು ಹೊಸ ಮಿಷಿನ್ ಮಾಡ್ಕೊಂಡು ಮತ್ತೆ ನೇಜಿನ ಮಕ್ಕಳು ಲೇಬರೇಜ್ 3 ಜನ ಬೋಡಿ ಆ ಮಿಷಿನ್ ಕೊರ್ರೆ ಕೂಡ ಮಿಷಿನ್ ನಡಪರೆ ಕಷ್ಟದ ಮೇಲೆ ಎಂಕಲ್ಲ ಇಂಚಿನ ನೆಕ್ಸ್ಟ್ ಸಿಸ್ಟಮ್ ಬಂದಾಗ ತತ್ತಿ ರಿಮೋಟು ಮೇಲೆ ಸುಲಭ ಆಡ ಗ್ರೌಂಡ್ ಲೆವೆಲ್ ಆಡ ಆಯ್ತು ನಮ್ಮ ಕಂಡ ಪರ್ಫೆಕ್ಟ್ ಆಡ ಗುಡಿ ಒಂದು ದಿನ ಉಂಟಾರೆ ಹೋದ ಬೀಜ ಬಿತ್ತಿ ಮೊಳಗೆ ಅದು ಒಂದು ಬರ್ತದೆ ಒಂದು 16 ಸೆಂಟಿಮೀಟರ್ಸ್ ಬಂದಾಗ ಕುಡಿದ ಮಿಷಿನ್ ಉಂಟು ಹೆಂಗಲ್ಲ ಆ ಮಿಷಿನ್ ಹೋದ ಒಯ್ಪು ಬರ್ತದೆ ಎತ್ತದು ಒಂದು ಟ್ರೇಟ್ ಹೋದು ಸ್ಟ್ಯಾಕ್ ಮಾಡ್ತದ ನೇಜಿನ್ ಕುಡಂಜಿ ಅವೇ ಮೆಷಿನ್ ಉಲ್ಟಾ ತಿರ್ಗಾಡಾಗ ಎತ್ತಿನ ನೇಜಿನ್ ಫುಲ್ ನಡು ವಾಪಸ್ ಅದಾಗ ಕುಡಿಂಜಂಡು ಹೋಗೋದು ರೈತರ ಒಂದು ಸಿಸ್ಟಮ್ ಆಯ ಕೂಡ ಅವನಿಗೆ ಪಾಡುದು ನರ್ಸರಿ ಬಂದು ಕತ್ತೇರು ಕೊರಪಿನ ಅವರ ದಾಲೇಜ್ ಒಂಜಿ ಒರಿಯನೇ ಬೇಕು ಒಂದೇ ದಿನ ಅವು ಆಯ್ವಾಗ ನಡಿಬೇಕ ಹಿಂಗೆಲ್ಲ ವೀಡಿಂಗ್ ಮೆಷಿನ್ ಆಟೋಮೆಟಿಕ್ ಬಂದೋದು ನೆಕ್ಸ್ಟ್ ಅವು ಆಯ್ವಕ್ಕ ಹಾರ್ವೆಸ್ಟಿಂಗ್ ಹೆಂಗೆಲ್ಲ ಕುಡಂಜಿ ಮೆಷಿನ್ ಮಾಡಿ ಟಿಲ್ಲರ್ಗೆ ಅಟ್ಯಾಚ್ಮೆಂಟ್ ಡೈರೆಕ್ಟ್ ಅದೇ ಪೂರ ನಾನು ಒಂದೇ